PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು DTCP ಅಪ್ರೂವ್ಡ್ ಅಂಡ್ ಇಂಡಿವಿಜುವಲ್ ಈ ಖಾತಾ ಇರುವಂತ ಒಂದು ಪ್ರಾಜೆಕ್ಟ್ಗೆ ಬಂದಿದ್ದೀನಿ. ಇದು ಬಂದು ಗೌರಿಬಿದನೂರ್ ಹತ್ರ ಬರುವಂತದ್ದು. ಟೋಟಲ್ ಆಗಿ 19 ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. 320 ಸೈಟ್ಸ್ ಬರುತ್ತೆ. ಇನ್ನು ಇಲ್ಲಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಲೇಔಟ್ ಮುಂದೆನೆ ನಿಮ್ಗೆ ಬಸ್ಸಸ್ ಅವೈಲಬಲ್ ಇದೆ, ಮತ್ತೆ ಗ್ರ್ಯಾಂಡ್ ಆರ್ಚ್ ಮಾಡಿದ್ದಾರೆ. 24x7 ಸೆಕ್ಯೂರಿಟಿನೂ ಕೂಡ ಇರುತ್ತೆ. ಮತ್ತೆ ನಿಮ್ಗೆ ಲೇಔಟ್ ಒಳಗಡೆ ಹೋಗಿ ನೋಡೋದಿತ್ತು ಅಂದ್ರೆ ಸ್ಯಾನಿಟರಿ ಆಗಿರ್ಬೋದು, ಅಂಡರ್ ಗ್ರೌಂಡ್ ಡ್ರೈನೇಜ್ ಆಗಿರ್ಬೋದು, ಪಾರ್ಕ್ ಗಳಾಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಪ್ರತಿಯೊಂದು ವರ್ಕ್ನು ಕೂಡ ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಈ ಜಾಗ ಓಕೆ ಆಯ್ತು ಅಂತ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೋದು. ಇನ್ನ ಈ ಜಾಗಕ್ಕೆ ನೀವೇನಾದ್ರೂ ವಿಸಿಟ್ ಮಾಡ್ತೀರಾ ಅಂದ್ರೆ ನಿಮ್ ಮನೆ ಬಾಗ್ಲಿಗೆನೆ ಕ್ಯಾಬ್ ಕಳ್ಸಿಕೊಡ್ತಿದ್ದಾರೆ. ಕಂಪ್ನಿ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಸೊ ಇನ್ನ ಇದು ಯಾವ ಡೈಮೆನ್ಷನ್ಸ್ ಬರುತ್ತೆ, ಪ್ರೈಸಸ್ ಎಲ್ಲ ಏನ್ ಬರುತ್ತೆ ಅಂತ ತಿಳಿಸ್ಕೊಡೋದಿಕ್ಕೆ ದಿವ್ಯಾ ಮೇಡಮ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ತುಂಬಾ ಚೆನ್ನಾಗಿದ್ದೀನಿ. ಓಕೆ ಮೇಡಮ್, ಪ್ರೆಸೆಂಟ್ ನಾವಿವಾಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಮ್ಯಾಮ್? ನಾವಿವಾಗ ದೊಡ್ಡಬಳ್ಳಾಪುರ ಗೌರಿಬಿದನೂರ್ ರೋಡ್ ಅಲ್ಲಿ ಇದ್ದೀವಿ. ಓಕೆ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮ್ಗೆ ಎಕ್ಸಾಕ್ಟ್ ಆಗಿ ಗೌರಿಬಿದನೂರ್ ಬೈಪಾಸ್ ಹತ್ರನೇ ಬರುತ್ತೆ. ನೀವು ಗೌರಿಬಿದನೂರ್ಗೆ ರೀಚ್ ಆಗೋಕ್ ಮುಂಚೆನೆ ನಮ್ಮ ಪ್ರಾಜೆಕ್ಟ್ ಇದೆ. ಓಕೆ ಮೇಡಮ್, ಕಸ್ಟಮರ್ಸ್ ಇಲ್ಲೇ ಯಾಕೆ ಬಂದು ಇನ್ವೆಸ್ಟ್ ಮಾಡಬೇಕು ಮ್ಯಾಮ್? ಈಗ ಪ್ರಾಪರ್ಟಿ ನೋಡ್ತಾ ಇರೋಂಥವ್ರಿಗೆ ಈ ಸರ್ಕಾರದಿಂದ ತುಂಬಾ ತೊಂದರೆ ಆಗ್ತಿದೆ. ಖಾತಾ ಇರಬೇಕು, ಮತ್ತೊಂದಿರ್ಬೇಕು, ರೆವೆನ್ಯೂ ರಿಜಿಸ್ಟ್ರೇಷನ್ಸ್ ಆಗಲ್ಲ. ಅದಕ್ಕೋಸ್ಕರ ಕ್ಲೈಂಟ್ಸ್ಗೆ ಏನಾಗ್ತಿದೆ ಅಂತ ಅಂದ್ರೆ ನಾವು ಪ್ರಾಪರ್ಟಿ ತಗೋಬೇಕಾ ತಗೋಬಾರ್ದಾ, ಮತ್ತು ಅವ್ರ ಬಡ್ಜೆಟಿಂಗ್ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ಯೋಚನೆಯಲ್ಲೇ ಉಳ್ಕೊಬಿಟ್ಟಿದ್ದಾರೆ. ನಮ್ಮ ಪ್ರಾಪರ್ಟಿಯಲ್ಲಿ ನಿಮ್ಗೆ ಆತರ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಬಡ್ಜೆಟ್ ಫ್ರೆಂಡ್ಲಿ ಆಗಿದ್ದು, 100% ಜೆನ್ಯೂನ್ ಡಾಕ್ಯುಮೆಂಟೇಶನ್ ಇದ್ದು, ಖಾತಾ ಇದ್ದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಖಂಡಿತವಾಗ್ಲು. ಇದಕ್ಕಿಂತ ಒಳ್ಳೆ ಪಾಯಿಂಟ್ ಬೇಕಾ ನಮ್ಮ ಪ್ರಾಪರ್ಟಿಯಲ್ಲಿ ಬುಕ್ ಮಾಡ್ಕೊಳ್ಳಕ್ಕೆ? ಪ್ರೆಸೆಂಟ್ ಎಷ್ಟು ಎಕರಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದೀರಾ, ಮತ್ತೆ ಯಾವ್ಯಾವ ಡೈಮೆನ್ಷನ್ಸ್ ಬರುತ್ತೆ ಮ್ಯಾಮ್? ಒಟ್ಟು 19 ಎಕರೆ ಜಾಗ ಆಗಿದ್ದು 320 ಸೈಟ್ಸ್ ಬರುತ್ತೆ. 5 ಪಾರ್ಕ್ ಬರುತ್ತೆ, 1 ಸಿವಿಕ್ ಕಮ್ಯುನಿಟೀಸ್ ಇದೆ. ಓಕೆ ಮೇಡಮ್, ಇನ್ನು ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ತಗೊಂಡ್ರೆ ಯಾವ್ಯಾವ ತರ ಇದೆ ಮ್ಯಾಮ್? ಡೆವಲಪ್ಮೆಂಟ್ ವೈಸ್ ನೋಡ್ತೀನಿ ಅಂತ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅಂತ ಅಂದ್ರೆ ನಿಮ್ಗೆ ಕೇವಲ 40 ನಿಮಿಷ ಡ್ರೈವ್ ಅಲ್ಲಿ BMTC ಬಸ್ ಅಪ್ರೋಚ್ ಕೂಡ ಇದೆ. ನಮ್ಮ ಲೇಔಟ್ ಆಚೆನೇನೆ ಬಸ್ ಸ್ಟಾಪ್ ಕೂಡ ಇದೆ. ನಿಮ್ಗೆ ಯಾವುದೇ ತರ ಲೈಕ್ ಇನ್ಕನ್ವೀನಿಯನ್ಸ್ ಆಗದೆ ಇರುವಂತ ಜಾಗ. ಇನ್ನು ಹಾಸ್ಪಿಟಲ್ಸ್, ಕಾಲೇಜಸ್, ಸ್ಕೂಲ್ಸ್ ಅಂತ ಅಂದ್ರೆ ಜಸ್ಟ್ 100 ಮೀಟರ್ಸ್ ಅಲ್ಲಿ ಸ್ಕೂಲು, ಕಾಲೇಜ್ ಎಲ್ಲ ಇದೆ. ಹಾಗೆ ರೆಸಾರ್ಟ್ಸ್, ಟೂರಿಸ್ಟ್ ಪ್ಲೇಸು ಎಲ್ಲಾನು ಕವರ್ ಆಗಿದೆ ನಮ್ಮ ಪ್ರಾಜೆಕ್ಟ್ ಇಂದ. ಓಕೆ ಮೇಡಮ್, ಇನ್ನ ಈ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಯಾವ್ಯಾವ ತರ ಡೆವಲಪ್ಮೆಂಟ್ ನ ಮಾಡ್ಕೊಟ್ಟಿದ್ದೀರಾ ಮ್ಯಾಮ್? ನಿಮಗೆ ಬ್ಲಾಕ್ ಟಾಪ್ ರೋಡ್ ಅವೈಲೇಬಲ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಸೀವೇಜ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಒಟ್ಟು 5 ಪಾರ್ಕ್ ಇದೆ, ಸಿವಿಕ್ ಕಮ್ಯುನಿಟೀಸ್ ಕೊಟ್ಟಿದೀವಿ. ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಪ್ರೊವೈಡ್ ಮಾಡಿದೀವಿ. ಓಕೆ, ಅಂದ್ರೆ ಯಾರೇ ಒಬ್ರು ಮನೆ ಕಟ್ಸ್ಕೊಂಡಿರೋದಕ್ಕೆ ಬೇಸಿಕ್ ಏನೇನ್ ಬೇಕು ಎಲ್ಲ ಕಂಪ್ಲೀಟ್ ಆಗಿದೆ. ಖಂಡಿತವಾಗ್ಲು. ಓಕೆ ಮೇಡಮ್, ಇಲ್ಲ ಡಾಕ್ಯುಮೆಂಟೇಶನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಸೊ ಯಾವ ತರ ಈ ಪ್ರಾಪರ್ಟಿದು ಡಾಕ್ಯುಮೆಂಟ್ ಇದೆ ಮ್ಯಾಮ್? ಇದು DTCP ಅಪ್ರೂವಲ್ ಆಗಿದ್ದು ನಿಮಗೆ ಇಂಡಿವಿಜುವಲ್ ಖಾತಾ ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ವೈಸು ಯಾವುದೇ ತರ ಕಾಂಪ್ರಮೈಸ್ ಆಗಿಲ್ಲ. ಯಾವುದೇ ಅಡ್ವೊಕೇಟ್ ಕೊಟ್ಟರು ವಿತಿನ್ 1 hour ಲೀಗಲ್ ಒಪಿನಿಯನ್ ಕೊಡುವಂತ ಅಲ್ಟಿಮೇಟ್ ಡಾಕ್ಯುಮೆಂಟೇಶನ್ ಇರುವಂತ ಪ್ರಾಜೆಕ್ಟ್. ಓಕೆ ಮೇಡಮ್, ಇನ್ನ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದು ಪ್ರೈಸ್ಗೋಸ್ಕರ. ಸೊ ಪರ್ ಸ್ಕ್ವೇರ್ ಫೀಟ್ ಏನ್ ಬರುತ್ತೆ ಮ್ಯಾಮ್? ಕೇವಲ 1550 ರೂಪಾಯಿ ಇದೆ ಸ್ಕ್ವೇರ್ ಫೀಟಿಗೆ. ನಿಮ್ಮ ವಿಡಿಯೋ ನೋಡ್ಕೊಂಡು ಬರುವಂತ ಕ್ಲೈಂಟ್ಗೆ 50 ರೂಪೀಸ್ ನಾನು ಡೈರೆಕ್ಟ್ ನೆಗೋಷಿಯೇಷನ್ ಕೊಡ್ತೀನಿ. ಓಕೆ, ಹಂಗಾದ್ರೆ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ಯಾರೆಲ್ಲ ನೋಡ್ಕೊಂಡ್ ಬರ್ತಾರೆ ಅವ್ರಿಗೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು 1500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಗೆ ಕೊಡ್ತೀರಾ? ಖಂಡಿತವಾಗ್ಲು. ಮೇಡಮ್, ಇನ್ನ ಬೆಂಗಳೂರಿಂದ ಎಲ್ಲ ಈ ಲೇಔಟ್ ಗೆ ವಿಸಿಟಿಂಗ್ ಮಾಡ್ಬೇಕಂತ ಅನ್ಕೊಂತಾರೆ. ಸೊ ಅವ್ರಿಗೆಲ್ಲ ಯಾವ ತರ ಕನ್ವೀನಿಯಂಟ್ ಮಾಡ್ಕೊಡ್ತಿದೀರಾ ಮ್ಯಾಮ್? ಏನು ತೊಂದರೆ ಇಲ್ಲ. ಅವ್ರು ಜಸ್ಟ್ ನನ್ಗೊಂದು ಕಾಲ್ ಮಾಡಿದ್ರೆ ಸಾಕು. ಅವ್ರ ಡೋರ್ ಸ್ಟೆಪ್ ಗೆ ನಾನೇ ಕ್ಯಾಬ್ ಕಳ್ಸಿಕೊಡ್ತೀನಿ. ಪಿಕಪ್ ಡ್ರಾಪ್ 2 ನಮ್ ಕಡೆಯಿಂದ ಫ್ರೀ ಆಗಿರುತ್ತೆ.
ಓಕೆ, ಅಂದ್ರೆ ನಿಮ್ ಕಡೆಯಿಂದಾನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಆಲ್ ಓವರ್ ಬ್ಯಾಂಗ್ಳೂರ್ ಯಾರೇ ಬಂದ್ರು ಕೂಡ ಆದಷ್ಟು ಫ್ಯಾಮಿಲಿ ಜೊತೆ ಬಂದ್ರೆ ನೀವು ವಿಸಿಟ್ ಮಾಡಿಸ್ತೀರಾ? ಹೌದು, ಖಂಡಿತವಾಗ್ಲು ಫ್ಯಾಮಿಲಿ ಜೊತೆ ಬನ್ನಿ ಅಂತ ಏನಕ್ಕೆ ಹೇಳ್ತೀವಿ ಅಂತ ಅಂದ್ರೆ, ಮನೆ ತಗೊಳ್ಳೋದು ಅಥವಾ ಮನೆ ಕಟ್ಸೋದು, ಒಂದ್ ಸೈಟ್ ಖರೀದಿ ಮಾಡೋ ಅಂತದ್ದು ಒಬ್ರ ಡಿಸಿಷನ್ ಆಗಿರಲ್ಲ. ಫ್ಯಾಮಿಲಿ ಎಲ್ಲರೂ ಒಪಿನಿಯನ್ ಕೊಟ್ರೆ ಖಂಡಿತವಾಗ್ಲೂ ಅದು ಫಿನಿಶ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಡೀಲ್ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ಮೇಡಮ್, ಇಲ್ಲಿವರೆಗೂ ನಮ್ ವೀಕ್ಷಕರಿಗೆ ತುಂಬಾನೇ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಕೊನೆಯದಾಗಿ ನಮ್ ವೀಕ್ಷಕರಿಗೆ ಏನಾದ್ರೂ ಹೇಳೋದಿದ್ಯಾ ಮ್ಯಾಮ್? ಕೊನೆಯದಾಗಿ ಫುಲ್ ಕ್ಯಾಶ್ ಕ್ಲೈಂಟ್ಸ್ ಯಾರಾದ್ರೂ ಬರ್ತಾರೆ ಅಂತ ಅಂದ್ರೆ ಅವರಿಗೆ ನಾನು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಅಂದ್ರೆ ಫ್ರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ. ಓಕೆ, ಅಂದ್ರೆ ಒನ್ ಶಾರ್ಟ್ ಪೇಮೆಂಟ್ ಯಾರು ಕೊಡ್ತಾರೋ ಅವ್ರಿಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು.